ಮೀಟಿಂಗ್ ರಾಜ್ಯ ರಾಜಕೀಯದಲ್ಲಿ ಸೀಕ್ರೆಟ್ ಮೀಟಿಂಗ್ಗಳು ಬಹಳ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರ ವಿರುದ್ಧ ತೆಗೆದುಕೊಂಡಂತಹ ಕ್ರಮಗಳಂತೂ ಆದಮೇಲೆ ಸೈಲೆಂಟ್ ಮೀಟಿಂಗ್ಗಳು, ಅದರ ಹಿಂದಿನ ಮೋಟಿವ್ಗಳು ಇದೀಗ ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಇವೆಲ್ಲದರ ಮಧ್ಯೆನೇ ಸಿಎಂ ಹಾಗೆಯೇ ಅವರ ಆಪ್ತರು ಬುಧವಾರ ತಡರಾತ್ರಿ ಒಂದು ಸೈಲೆಂಟ್ ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಆ ಮೀಟಿಂಗ್ನಲ್ಲಿ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಲಾಗಿದೆ, ಅದರ ಇನ್ಸೈಡ್ ಸ್ಟೋರಿ ಇಲ್ಲಿದೆ ನೋಡಿ. ಜಮೀರ್ ಅವ್ರು ಏನೇನ್ ಮಾಡಿದ್ದಾರೆ, ನಸೀರ್ ಅವ್ರು ಏನೇನ್ ಮಾಡಿದ್ದಾರೆ, ಜಬ್ಬಾರ್ ಅವ್ರು ಏನೇನ್ ಕೊಡುಗೆ ಕೊಟ್ಟಿದ್ದಾರೆ ಎಲ್ಲ ನಿಮಗೆ ಗೊತ್ತಿಲ್ವಾ? ಇವತ್ತು ಹೇಳ್ದೆ ಕೇಳದೆ ನೀವು ಡೈರೆಕ್ಟ್ ಆಗಿ ಉಚ್ಚಾಟನೆ ಮಾಡಿಬಿಡ್ತೀರಾ ಅಂದ್ರೆ ನಾವು ಸುಮ್ಮನೆ ಕೂತಿರ್ಬೇಕಾ? ಸಮಾಧಾನದ ಗುರುಗಳಿಗಾಗಿರೋದು ನಿಜ. ಏನಂದ್ರೆ ದಾವಣಗೆರೆ ವಿಚಾರದಲ್ಲಿ ಟಿಕೆಟ್ ಕೇಳಿದ್ರು, ಅದು ಟಿಕೆಟ್ ನಾವು ಪಕ್ಷ ವತಿಯಿಂದ ಕೊಡೋಕ್ಕೆ ಸಾಧ್ಯ ಆಗಲ್ಲ. ನೋಡಿ, ಎಂಟೈರ್ ಸಮುದಾಯಕ್ಕೆ ಏನೂ ಅನ್ಯಾಯ ಆಗಿಲ್ಲ. ಒಂದು ಭಾಗದಲ್ಲಿ ಒಂದು ತಾಲೂಕಿನಲ್ಲಿ ಆಗಿರುವಂಥ ಘಟನೆ ಅಷ್ಟೇ. ಅದನ್ನು ಸರಿಪಡಿಸ್ಲಿಕ್ಕೆ ಮಾಡ್ತೀವಿ, ಹೇಳಿದಲ್ಲ, ಸರಿಪಡಿಸ್ಲಿಕ್ಕೆ ಪ್ರಯತ್ನ ಎಲ್ಲರೂ ಮಾಡ್ತಾ ಇದ್ದೀವಿ. ಒಂದೇ ಒಂದು ಸೀಟ್ ಕೊಟ್ಟಿಲ್ಲ ಒಂದು ಕ್ಷೇತ್ರದಲ್ಲಿ ಅಂತ ಆ ರೀತಿ ತಪ್ಪು ಅಭಿಪ್ರಾಯಕ್ಕೆ ಬರೋದು ಸರಿ. ನಾನು ಒಂದೊಂದ್ಸರಿ CM ಇಷ್ಟೊಂದು ಅಸಹಾಯಕರ ಆಗ್ತಾ ಇದ್ದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ. ಬಿರುಗಾಳಿ, ಬೆಂಕಿ ಬಿರುಗಾಳಿ. ಕಾಂಗ್ರೆಸ್ನಲ್ಲಿ ಬೆಂಕಿ ಬಿರುಗಾಳಿ ಶುರುವಾಗಿದೆ. ದಾವಣಗೆರೆ ಎಲೆಕ್ಷನ್ನಲ್ಲಿ ಶುರುವಾದ ದಂಗಲ್ಲು ಇದೀಗ ದಾವಣಗೆರೆ ಗಡಿದಾಟಿ ಬೆಂಗಳೂರಿನ ನೆಲವನ್ನೂ ಆವರಿಸಿಕೊಂಡಿದೆ. ಇಷ್ಟೇ ಅಲ್ಲ, ದಿಲ್ಲಿಗೂ ಮುಟ್ಟಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ದಾವಣಗೆರೆ ಎಲೆಕ್ಷನ್ನಲ್ಲಿ ಮುಸ್ಲಿಂ ಸಮುದಾಯದ ನಾಯಕರು ಕಾಂಗ್ರೆಸ್ನ ಪರವಾಗಿ ಕೆಲಸ ಮಾಡಿಲ್ಲ ಅನ್ನೋ ಒಂದೇ ಒಂದು ಆರೋಪ ಕಾಂಗ್ರೆಸ್ನಲ್ಲಿ ಸುನಾಮಿಯನ್ನೇ ಸೃಷ್ಟಿಸಿಬಿಟ್ಟಿದೆ. ಜಬ್ಬಾರ್ ಅಮಾನತ್ತಾಗಿದ್ದಾರೆ, ಅಬ್ದುಲ್ ಜಬ್ಬಾರ್ ಅಮಾನತ್ತಾಗಿದ್ದಾರೆ. ಇಷ್ಟು ಸಾಲದು ಅಂತ ನಸೀರ್ ಅಹಮದ್ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ವಜಾ ಆಗಿದ್ದಾರೆ. ದಾವಣಗೆರೆ ದಂಗಲ್ನಿಂದಾಗಿ ನಸೀರ್ ಅಹಮದ್ ತಲೆದಂಡವಾಗಿದೆ. ಆದರೆ ಎರಡೂ ಪ್ರಕರಣಗಳು ಇದೀಗ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸ್ತಿದೆ. ಯಾಕಂದ್ರೆ ಇದು ಕೇವಲ ಮುಸ್ಲಿಂ ಮುಖಂಡರ ಮೇಲೆ ಆಗ್ತಿರೋ ಕ್ರಮಗಳಲ್ಲ, ಬದಲಿಗೆ ಸಿಎಂ ಆಪ್ತರ ಮೇಲೆ ಆಗ್ತಿರೋ ಕ್ರಮಗಳು ಅನ್ನೋದು ಒಳಗೊಳಗೆ ಕಿಡಿ ಹೊತ್ತಿಸ್ತಿದೆ. ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ, ಸಮುದಾಯದ ಮೇಲೆ ಹಗೆ ಸಾಧಿಸ್ತಾ ಇದ್ದಾರೆ ಅಂತ ಯಾರು ಹಗೆ ಸಾಧಿಸ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಪಕ್ಷ ಶಿಸ್ತಿನಲ್ಲಿ ಏನು ಹೇಳ್ತದೋ ಆ ಪಕ್ಷದ ಶಿಸ್ತು ಎಲ್ಲರಿಗೂ ಕೂಡ ಶಿಸ್ತು ಅಳವಡಿಸ್ತದೆ. ಮೇಲ್ನೋಟಕ್ಕೆ ಇದು ಮುಸ್ಲಿಂ ನಾಯಕರ ವಿರುದ್ಧದ ಕ್ರಮಗಳು ಅಂತಾನೆ ಹೇಳಲಾಗ್ತಿದೆ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನ ಬಿಟ್ಟು ಬೇರೆ ಅಭ್ಯರ್ಥಿಗಳ ಪರವಾಗಿ ಕೆಲವರು ಕೆಲಸ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಕೆಲವು ಮುಸ್ಲಿಂ ಸಮುದಾಯದ ನಾಯಕರ ಮೇಲೆ ಕ್ರಮವಾಗಿದೆ. ಅಬ್ದುಲ್ ಜಬ್ಬಾರ್ ಅವರಿಂದ ಹಿಡಿದು ನಸೀರ್ ಅಹಮದ್ ತನಕ ಮುಸ್ಲಿಂ ನಾಯಕರ ತಲೆದಂಡವಾಗಿ ಕೊನೆಗೆ ಜಮೀರ್ ಅವರ ಮೇಲೂ ತೂಗುಗತ್ತಿ ನೇತಾಡ್ತಿತ್ತು. ಆದರೆ ಇದು ಮುಸ್ಲಿಂ ನಾಯಕರ ಮೇಲಾಗ್ತಿರೋ ಕ್ರಮಗಳಲ್ಲ, ಸಿದ್ದರಾಮಯ್ಯ ಆಪ್ತರ ಮೇಲಾಗ್ತಿರೋ ಕ್ರಮಗಳು ಅನ್ನೋದು ಇದೀಗ ಸಿದ್ದು ಆಪ್ತರಲ್ಲೇ ಸಿಟ್ಟು ತರಿಸ್ತಿದೆ. ಯಾಕಂದ್ರೆ ನಸೀರ್ ಅಹಮದ್ ಸಿದ್ದರಾಮಯ್ಯ ಆಪ್ತರಾಗಿದ್ದರು, ಅಬ್ದುಲ್ ಜಬ್ಬಾರ್ ಕೂಡ ಸಿಎಂ ಆಪ್ತರೆ. ಈಗ ತೂಗುಗತ್ತಿ ನೇತಾಡ್ತಿರೋ ಜಮೀರ್ ಕೂಡ ಸಿಎಂ ಸಿದ್ದರಾಮಯ್ಯ ಆಪ್ತರೆ. ಅಷ್ಟೇ ಅಲ್ಲ, ಈ ಹಿಂದೆ ಮಂತ್ರಿ ಪಟ್ಟದಿಂದ ಕೆಳಗಿಳಿದ KN ರಾಜಣ್ಣ ಕೂಡ ಸಿಎಂ ಆಪ್ತರೆ. ಹಿಂಗಾಗಿ ಸಿಎಂ ಜೊತೆಗಿರೋರ ಮೇಲೇನೆ ಕ್ರಮ ಆಗ್ತಿದೆ. ಇಷ್ಟಾದ್ರೂ ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರಲ್ಲ ಅನ್ನೋದೇ ಆಪ್ತರನ್ನ ಕಂಗೆಡಿಸಿತ್ತು. ಮೋಸ್ಟ್ಲಿ ಯಾರೋ ಸಿಎಂಗೆ ಮಾಟ ಮಾಡಿಸಿರಬೇಕು, ಅದಕ್ಕೆ ಸೈಲೆಂಟ್ ಆಗಿದ್ದಾರೆ ಸಿಎಂ ಸಾಹೇಬ್ರು ಅಂತ ರಾಜಣ್ಣ ಪರೋಕ್ಷವಾಗೇ ಸಿಎಂ ಮೌನವನ್ನ ಕುಟುಕಿದ್ರು. ನನ್ನ ಅನುಭವದಲ್ಲೂ ನಾನು ಮೊನ್ನೆನೇ ಹೇಳಿದ್ದೇನೆ, ಅಸಹಾಯಕರು ಇದ್ದಾರೆ ಅಂತ ಹೇಳಿದ್ದೇನೆ. ನಾನು ಒಂದೊಂದ್ಸರಿ CM ಇಷ್ಟೊಂದು ಅಸಹಾಯಕರ ಆಗ್ತಾ ಇದ್ದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ. ಯಾಕಂತ ತೊಂದರೆ ಯಾರನ್ನೂ ಬಿಡೋದಿಲ್ಲ. ನಾನು ಮಾಟ ಮಂತ್ರದಲ್ಲಿ ನಂಬಿಕೆ ಇಲ್ಲದೇ ಇರೋನು, ಗೊತ್ತಾಯ್ತಾ? ಆದ್ರೆ ಮಾಡಿರ್ಬೋದೇನೋ ಯಾರಾದ್ರೂ ಅಂತ ಹೇಳಿ ಆಗಿದೆಯೋ ಆಗಿಲ್ವೋ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ಎಸ್, KN ರಾಜಣ್ಣ ಹೀಗೆ ಹೇಳ್ತಿರೋದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯ ಅವರ ಮೌನ. ಸಿಎಂ ಆಪ್ತರ ಮೇಲೇನೆ ಕ್ರಮಗಳಾಗ್ತಿದ್ರು, ತುಟಿಕ್ ಪಿಟಿಕ್ ಎನ್ನದೆ ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಆಗಿರೋದು ಆಪ್ತರನ್ನ ಕೆರಳಿಸ್ತಿದೆ. ನಾವು ಸಿದ್ದರಾಮಯ್ಯ ಪರವಾಗಿದ್ದೇವೆ, ಅವರ ಬೆನ್ನೆಲುಬಾಗಿ ನಿಂತಿದ್ದೇವೆ. ಇಷ್ಟಿದ್ರೂ ನಮ್ಮ ಮೇಲೇನೆ ಟಾರ್ಗೆಟ್ ಮಾಡಿ ಕ್ರಮಗಳನ್ನ ಕೈಗೊಳ್ಳಲಾಗ್ತಿದೆ, ನಾವೇ ಟಾರ್ಗೆಟ್ ಆಗ್ತಿದ್ದೇವೆ ಅಂತ ಸಿಎಂ ಆಪ್ತರಲ್ಲೇ ಆತಂಕ ಮತ್ತು ಪ್ರಶ್ನೆಗಳು ಕಾಡತೊಡಗಿದ್ದವು. ಹಿಂಗಾಗಿನೇ
ಆಪ್ತರಲ್ಲಿ ಇಂಥದ್ದೊಂದು ಪ್ರಶ್ನೆಗಳು ಕಾಡ್ತಾ ಇವೆ ಅಂತ ಗೊತ್ತಾಗ್ತಿದ್ದಂತೇನೆ ಸಿಎಂ ಸಿದ್ದರಾಮಯ್ಯ ಮತ್ತು ಆಪ್ತ ಸಚಿವರು ಮತ್ತು ಶಾಸಕರು ಸೀಕ್ರೆಟ್ ಸಭೆ ನಡೆಸಿದ್ದಾರೆ. ಬುಧವಾರ ರಾತ್ರಿ ಟೈಮಲ್ಲಿ ಸಿಎಂ ಮತ್ತು ಆಪ್ತರ ಸಭೆ. ಆಪ್ತರ ಬೆನ್ನು ಕಾಯಲು ರಣತಂತ್ರ. ಸೀಕ್ರೆಟ್ ಮೀಟಿಂಗ್ನಲ್ಲಿ ಸಿದ್ಧವಾಯ್ತಾ ಪ್ರತ್ಯಾಸ್ತ್ರ? ಎಸ್, ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ. ಅವರ ಆಪ್ತರ ವಿರುದ್ಧ ಕ್ರಮಗಳಾಗ್ತಿದ್ರೂ ಸಿಎಂ ಸಿದ್ದರಾಮಯ್ಯ ಮಾತಾಡ್ತಿಲ್ಲ. ಏನಾಗ್ತಿದೆ ಅನ್ನೋದನ್ನು ಅವಲೋಕಿಸ್ತಿಲ್ಲ. ಯಾಕಾಗ್ತಿದೆ ಅಂತ ಪ್ರಶ್ನೆನೂ ಮಾಡ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರು ರೊಚ್ಚಿಗೆದ್ದಿದ್ರು. ಸಿಎಂ ಸಿದ್ದರಾಮಯ್ಯ ಅವರ ಅಸಹಾಯಕತೆ ವಿರುದ್ಧವೇ ಸಿಡಿದೆದ್ದಿದ್ರು. ದಿನದಿಂದ ದಿನಕ್ಕೆ ತಮ್ಮ ಆಪ್ತರಲ್ಲೇ ಇಂಥದ್ದೊಂದು ಕಿಡಿ ಹೊತ್ಕೊಂಡು ಜೋರು ಬೆಂಕಿಯಂತೆ ಆವರಿಸ್ತಿರೋದನ್ನ ಅರಿತ ಸಿಎಂ ಸಿದ್ದರಾಮಯ್ಯ ಆಪ್ತರ ಜೊತೆಗೆ ಸೀಕ್ರೆಟ್ ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ನಲ್ಲಿ ವಿರೋಧಿಗಳಿಗೆ ಟಕ್ಕರ್ ಕೊಡಲು ರಣವ್ಯೂಹವನ್ನ ಹೆಣೆಯಲಾಗಿದೆ. ಆ ರಣವ್ಯೂಹದ ಸೂತ್ರಧಾರಿಗಳೇ 5 ಸಚಿವರು ಮತ್ತು ಓರ್ವ ಮಾಜಿ ಸಚಿವರು. ಇನ್ನು ಬುಧವಾರ ಸೀಕ್ರೆಟ್ ಸಭೆಯಲ್ಲಿ ಯಾರೆಲ್ಲ ಇದ್ದರು ಗೊತ್ತಾ? ನಂಬರ್ 1 ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು. ನಂಬರ್ 2 ಭೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವ. ನಂಬರ್ 3 ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವ. ನಂಬರ್ 4 ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವ. ನಂಬರ್ 5 ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವ. ನಂಬರ್ 6 ಜಮೀರ್ ಅಹಮದ್ ಖಾನ್ ವಸತಿ ಸಚಿವ. ನಂಬರ್ 7 ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವ. ನಂಬರ್ 8 ಕೆ.ಎನ್. ರಾಜಣ್ಣ ಮಾಜಿ ಸಚಿವ. ಹೀಗೆ ಸಿಎಂ ಮತ್ತು ಆಪ್ತರೆಲ್ಲ ಸಭೆ ಸೇರಿ ಅತಿದೊಡ್ಡ ರಣತಂತ್ರವನ್ನೇ ಹೂಡಿದ್ದಾರೆ. ಒಂದೇ ಆಗಿತ್ತು. ಹೀಗೆ ಸಭೆ ಸೇರಿದ ಎಲ್ಲರ ಕೂಗು ಒಂದೇ ಆಗಿತ್ತು. ಸಿಎಂ ಜೊತೆಗೆ ಸೀಕ್ರೆಟ್ ಮೀಟಿಂಗ್ ಮಾಡಿದ್ದ ಸಚಿವರು ಮತ್ತು ಮಾಜಿ ಸಚಿವರ ಕೂಗು ಒಂದೇ ಆಗಿತ್ತು. ಆ ಕೂಗು ಒಂದೇ, ಆ ಪ್ರಶ್ನೆ ಒಂದೇ, ಯಾಕೀ ಮೌನ ಅನ್ನೋದು. ನಿಮ್ಮ ಆಪ್ತರ ವಿರುದ್ಧ ಕ್ರಮ ಆಗ್ತಿದೆ, ಒಬ್ಬೊಬ್ಬರೇ ಆಪ್ತರನ್ನ ಟಾರ್ಗೆಟ್ ಮಾಡಲಾಗ್ತಿದೆ. ಇಷ್ಟಾದ್ರೂ ನೀವು ಅಸಹಾಯಕರಾಗಿದ್ದು ಯಾಕೆ, ಮೌನವಾಗಿದ್ದು ಯಾಕೆ ಅನ್ನೋದನ್ನೇ ಪ್ರಶ್ನೆ ಮಾಡಿದ್ರು. ಆದ್ರೆ ಸಿಎಂ ಕೂಡ ತಮ್ಮ ಮೌನ ಸಂದೇಶದ ಜೊತೆಗೆ ಭವಿಷ್ಯದ ರಣತಂತ್ರವನ್ನು ಬಿಚ್ಚಿಟ್ಟರು. ಯಾರೆಲ್ಲ ಆಪ್ತರ ವಿರುದ್ಧ ತಂತ್ರಗಾರಿಕೆ ಮಾಡುತ್ತಿದ್ದಾರೋ ಅವರನ್ನೇ ಖೆಡ್ಡಾಕ್ಕೆ ಕೆಡವುವುದಕ್ಕೆ ಸಿದ್ದು ಆಪ್ತರು ರಣವ್ಯೂಹವನ್ನೇ ರಚಿಸಿಬಿಟ್ಟಿದ್ದಾರೆ. ಎಸ್, ಸೆಟೆದು ನಿಂತಿದ್ದಾರೆ. ಸಿದ್ದು ಆಪ್ತರು ಈಗ ಸೆಟೆದು ನಿಂತಿದ್ದಾರೆ. ಸಿದ್ದು ಮೌನದ ಹಿಂದಿನ ಮರ್ಮವನ್ನ ಅರಿತ ಸಿದ್ದು ಆಪ್ತರು ಸೀಕ್ರೆಟ್ ಮೀಟಿಂಗ್ ನಂತರ ಸೆಟೆದು ನಿಂತಿದ್ದಾರೆ. ಇಷ್ಟೇ ಅಲ್ಲ, ತಮ್ಮ ವಿರುದ್ಧ ಯಾರೆಲ್ಲ ಪಿತೂರಿ ಮಾಡುತ್ತಿದ್ದಾರೋ ಅವರನ್ನೇ ಕುಟ್ಟಿ ಪುಡಿಗಟ್ಟಲು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಸಿದ್ದು ಆಪ್ತರ ಸೀಕ್ರೆಟ್ ಸಭೆ ಇದೀಗ ಡಿಕೆಶಿ ಪಾಳಯವನ್ನೇ ತಲ್ಲಣಗೊಳಿಸುತ್ತಿದೆ. ಆಲ್ರೆಡಿ ಜಬ್ಬಾರ್ ನಸೀರ್ ವಿರುದ್ಧ ಕ್ರಮ ಕೈಗೊಂಡಿದ್ರಿಂದ ಮುಸ್ಲಿಂ ಸಮುದಾಯದ ಸಿಟ್ಟನ್ನ ಎದುರಿಸ್ತಿರೋ ಡಿಕೆಶಿಗೆ ಇದೀಗ ಸಿದ್ದು ಆಪ್ತರ ಬಾಣಗಳನ್ನು ಎದುರಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಹಿಂಗಾಗಿ ಈಗ ಡಿಕೆಶಿಗೆ ಟೆನ್ಷನ್ ಜೋರಾಗ್ತಿದೆ. ಇನ್ನು ಸೀಕ್ರೆಟ್ ಮೀಟಿಂಗ್ನಲ್ಲಿ ಏನೆಲ್ಲ ಆಯ್ತು ಗೊತ್ತಾ? ನಂಬರ್ 1 ಸಿಎಂ ಕುರ್ಚಿ ಕಚ್ಚಾಟದ ಬಗ್ಗೆ ಚರ್ಚೆ ನಡೆದಿದೆ. ಡಿಕೆಶಿ ಸಿಎಂ ಆಗ್ತಾರೆ ಅನ್ನೋ ಊಹಾಪೋಹದ ಬಗ್ಗೆನೂ ಚರ್ಚೆ ಆಗಿವೆ. ನಂತರ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಬಗ್ಗೆನೂ ಚರ್ಚೆ ಆಗಿದೆ. ಅಧ್ಯಕ್ಷರನ್ನ ಬದಲಿಸಬೇಕು, ಅವಧಿ ಮೀರಿದ್ರೂ ಡಿಕೆಶಿನೇ ಅಧ್ಯಕ್ಷರಾಗಿದ್ದಾರೆ, ಸಮರ್ಥರಿಗೆ ಪಟ್ಟ ಕಟ್ಟಿ ಅವಕಾಶ ಕೊಡಬೇಕು ಅಂತ ಚರ್ಚಿಸಲಾಗಿದೆ. ಇನ್ನೂ ಸಂಪುಟ ಪುನರಚನೆ ಬಗ್ಗೆನೂ ಚರ್ಚೆ ಆಗಿದೆ. ಸಿಎಂ ಆಪ್ತರನ್ನ ಕೈಬಿಟ್ಟು ಡಿಕೆ ಆಪ್ತರಿಗೆ ಪಟ್ಟ ಸಿಗುತ್ತಾ ಅನ್ನೋ ವದಂತಿಗಳ ಬಗ್ಗೆನೂ ಚರ್ಚಿಸಲಾಗಿದೆ. ಇನ್ನು ಬೈ ಎಲೆಕ್ಷನ್ ವಿಚಾರಗಳು ಮತ್ತು ಮುಸ್ಲಿಂ ಮುನಿಸಿನ ಬಗ್ಗೆನೂ ಚರ್ಚೆಯಾಗಿದೆ. ಮುಸ್ಲಿಂ ನಾಯಕರ ವಿರುದ್ಧ ಏಕಪಕ್ಷೀಯ ಕ್ರಮವನ್ನೂ ಖಂಡಿಸಲಾಗಿದೆ. ಇಷ್ಟೆಲ್ಲ ಆಗ್ತಿದ್ರು ಸಿಎಂ ಸಿದ್ದರಾಮಯ್ಯ ಮೌನವಾಗಿರುವುದಕ್ಕೂ ಆಪ್ತರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಡಿಕೆಶಿ ಓಟಕ್ಕೆ ಬ್ರೇಕ್ ಹಾಕಬೇಕು ಅನ್ನೋದು ಒಟ್ಟಾರೆ ಸಭೆಯ ಅಜೆಂಡಾ ಆಗಿತ್ತು ಅನ್ನೋ ಮಾತಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಮತ್ತು ಆಪ್ತರು ಬರೋಬ್ಬರಿ 3 ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಅಧಿಕೃತ ಕಾರನ್ನ ಬಿಟ್ಟು ಸಚಿವ ಭೈರತಿ ಸುರೇಶ್ ಅವರ ಕಾರಲ್ಲೇ ಸಭೆಗೆ ಬಂದರು ಅನ್ನೋ ಮಾತಿದೆ. ಕಾಂಗ್ರೆಸ್ನಲ್ಲಿ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಳುತ್ತಿರುವುದು ಸರಿಯಲ್ಲ ಅಂತ ಡಿಕೆಶಿ ನಡೆ ಬಗ್ಗೆ ಕೆಂಡ ವ್ಯಕ್ತವಾಗಿದೆ. ಹಿರಿಯರ ಅನುಭವಗಳಿಗೆ ವಿರುದ್ಧವಾಗಿ ಕೆಲವರಿಂದ ನಿರ್ಧಾರವಾಗ್ತಿದೆ. ಇಂಥ ಟೈಮಲ್ಲಿ ಸಿಎಂ ಮೌನವಾಗಿದ್ದರೆ ಪಕ್ಷದ ಹಿರಿಯ ನಾಯಕರ ಅಸ್ತಿತ್ವಕ್ಕೂ ಕುತ್ತು ಬರಬಹುದು. 2028ರ ಚುನಾವಣೆ ಮೇಲೂ ಪ್ರತಿಕೂಲ ಪರಿಣಾಮ ಬೀರಲಿದೆ ಅಂತ ಸಭೆಯಲ್ಲಿ ಚರ್ಚಿಸಲಾಗಿದೆ. ಸೀಕ್ರೆಟ್ ಸಭೆ ಬೆನ್ನಲ್ಲೇ ಸಾಹುಕಾರ್ ಜಮೀರ್ ಭೇಟಿ. ಬುಧವಾರ ಸಿಎಂ ಜೊತೆಗೆ ಆಪ್ತರು ಮೆಗಾ ಮೀಟಿಂಗ್ ಮಾಡಿದ್ದರು. ಇದಾದ ನಂತರ ಗುರುವಾರ ಬೆಳ್ಳಂಬೆಳಿಗ್ಗೆನೆ ಮತ್ತೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಶುರುವಾಗಿತ್ತು. ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಸಚಿವ ಜಮೀರ್ ಅಹಮದ್ ಖಾನ್ ಇಬ್ಬರೂ ಭೇಟಿಯಾಗಿದ್ರು.
ಮುಸ್ಲಿಂ ನಾಯಕರ ಮೇಲಿನ ಕ್ರಮಕ್ಕೆ ಮುಸ್ಲಿಂ ಧರ್ಮಗುರುಗಳು ಸಿಟ್ಟಾಗಿದ್ದು ಮತ್ತು ಮುಸ್ಲಿಂ ಸಮುದಾಯದ ವೋಟ್ ಮಿಸ್ ಆಗೋ ಆತಂಕದ ಬಗ್ಗೆನೂ ಸತೀಶ್ ಮತ್ತು ಜಮೀರ್ ಮಾತುಕತೆ ನಡೆಸಿದ್ರು. ಧರ್ಮಗುರುಗಳು ಸಿಟ್ಟಾಗಿದ್ದು ಸತ್ಯ ಅಂತ ಹೇಳಿದ ಜಮೀರ್ ಎಲ್ಲರ ಮನವೊಲಿಕೆ ಮಾಡ್ತೀವಿ ಅಂತಾನು ಅಂದ್ರು. ವಾರಕ್ಕೆ 2 ಸತಿ ಸಚಿವರ ಜೊತೆ ನಾನು ಬರ್ತೀನಿ ಮನೆಗೆ, ಊಟಕ್ಕಾದರೂ ಬರ್ತೀನಿ, ಇಲ್ಲ ಕಾಫಿ ಕುಡಿಯೋಕ್ಕಾದ್ರೂ ಬರ್ತೀನಿ. ಪ್ರತಿ ಸಲ ಮೊನ್ನೆನೂ ಬಂದೋಗಿದ್ದೀನಿ, ನಿನ್ನೆನೂ ಬಂದಿದ್ದೆ, ನೆನ್ನೆ ಸಂಜೆನೂ ಬಂದಿದ್ದೆ. ನಾನು ಲೀಡ್ರಾಗಿ ಎಂದೂ ನಾನು ಹೇಳಿಲ್ಲ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ನಾನೊಬ್ಬ ಜನಸೇವಕ. ಬರೇ ಮುಸ್ಲಿಂ ಸಮಾಜಕ್ಕಿಲ್ಲ, ಎಲ್ಲ ಬಡವ್ರ ಸಮಾಜ ಇದೆ, ಬಡವರು ಅವ್ರ ಪರ ನಾನು ಇರೋದು. ನನ್ನ ಟಾರ್ಗೆಟ್ ಯಾರು ಮಾಡಿದ್ದಾರೆ? ಇಲ್ಲ ಇಲ್ಲ ಇಲ್ಲ, ಯಾರು ನನ್ನ ಟಾರ್ಗೆಟ್ ಮಾಡಿಲ್ಲ. ಅಸಮಾಧಾನ ಅಂತೂ ಗುರುಗಳಿಗಾಗಿರೋದು ನಿಜ. ಏನಕ್ಕಂದ್ರೆ ದಾವಣಗೆರೆ ವಿಚಾರದಲ್ಲಿ ಟಿಕೆಟ್ ಕೇಳಿದ್ರು, ಅದು ಟಿಕೆಟ್ ನಾವು ಪಕ್ಷ ವತಿಯಿಂದ ಕೊಡೋಕ್ಕೆ ಸಾಧ್ಯ ಆಗಲ್ಲ. ನೋಡಿ, ಎಂಟೈರ್ ಸಮುದಾಯಕ್ಕೆ ಏನೂ ಅನ್ಯಾಯ ಆಗಿಲ್ಲ. ಒಂದು ಭಾಗದಲ್ಲಿ ಒಂದು ತಾಲೂಕಿನಲ್ಲಿ ಆಗಿರುವಂಥ ಘಟನೆ ಅಷ್ಟೇ ಅದು. ಅದನ್ನು ಸರಿಪಡಿಸ್ಲಿಕ್ಕೆ ಮಾಡ್ತೀವಿ, ಹೇಳಿದಲ್ಲ, ಸರಿಪಡಿಸ್ಲಿಕ್ಕೆ ಪ್ರಯತ್ನ ಎಲ್ಲರೂ ಮಾಡ್ತೀವಿ. ಎಲ್ಲ ಪಾರ್ಟಿನೇ ಅದೇ, ನನಗೆ ಅಲ್ಲಿ ಗುಂಪು ಇಲ್ಲಿಲ್ಲ, ಪಾರ್ಟಿ ಹೋಲ್ ಪಾರ್ಟಿ ಒಂದೇ ಇದೆ. ಆಗಬೇಕಾದ್ರೆ ಅವರು ಎಲ್ಲರೂ ಕೂಡಿ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಬರಬೇಕು ಅವರು. ಯಾಕಂದ್ರೆ ಆ ಕಡೆ ಒಂದು ಗುಂಪಾಗಿದೆ, ಈ ಕಡೆ ಗುಂಪಾಗಿದೆ, ಅಂತಿಮವಾಗಿ ನಮಗೆ ಪಕ್ಷಕ್ಕೆ ತೊಂದರೆ ಆಗ್ತದೆ. ಸೊ ಅವ್ರು ಬರಬೇಕು, ಬರ್ತಾರೆ, ಆದಷ್ಟು ಬೇಗ ಬರ್ತಾರೆ. ಎಸ್, ನಿನ್ನೆ ಅದು ಚರ್ಚೆ ಆಗಿದೆ. ಅವ್ರಿಗೆ ಮಧ್ಯಪ್ರವೇಶ ಮಾಡ್ಲಿಕ್ಕೆ ಹೇಳಿದ್ವಿ, ಅವ್ರಿಗೆ ಎಲ್ಲರೂ ಹೇಳಿದ್ರು. ನಾವು ಅಷ್ಟೇ, ಎಲ್ಲರದ್ದು ಅಭಿಪ್ರಾಯ ಒಂದೇ ಇತ್ತು. ಎಸ್, ಚರ್ಚೆ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಚರ್ಚೆ ಆಗಿದೆ. ಒಂದಷ್ಟು ವಿಚಾರಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಮಧ್ಯಪ್ರವೇಶ ಮಾಡಬೇಕು ಅನ್ನೋ ವಿಚಾರ ಚರ್ಚೆ ಆಗಿದೆ. ಸಿಎಂ ಸಿದ್ದರಾಮಯ್ಯ ಮಧ್ಯಪ್ರವೇಶ ಮಾಡಬೇಕು ಅನ್ನೋದಷ್ಟೇ ಅಲ್ಲ, ಡಿಕೆಶಿ ಅಬ್ಬರಕ್ಕೂ ಬ್ರೇಕ್ ಹಾಕುವುದರ ಬಗ್ಗೆನೂ ಚರ್ಚಿಸಲಾಗಿದೆ. ಮೇ 4ನೇ ತಾರೀಕು ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಒಂದಷ್ಟು ನಾಯಕರು ದಿಲ್ಲಿಗೆ ಹೋಗುವ ಸಾಧ್ಯತೆ ಇದ್ದು, ದಿಲ್ಲಿಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.